2% ಇರೋ ಜನ 90% ಭೂಮಿ ಇಟ್ಕೊಂಡಿದ್ದಾರೆ, 2% ಇರೋ ಜನ 100% ಆತ್ಮಗಳನ್ನ ಇಟ್ಕೊಂಡಿದ್ದಾರೆ, 2% ಇರೋ ಜನ 95% ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ, ಎಷ್ಟು ಸಲ ಇನ್ಸ್ಟಿಟ್ಯೂಷನ್ಗಳು ಇಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟಿಟ್ಟು ಒಬ್ಬೊಬ್ಬ ವ್ಯಕ್ತಿ ನಾವು ನೀವೇನ್ ಕಟ್ಟಿದ್ದೀವಿ 30-40 ಸೈಟ್ ಇಲ್ಲ ನಮ್ಮ ಗತಿ. ಮುಸಲ್ಮಾನರು ಬಿಟ್ಟಿದ್ದಾರೆ ಈ ಸಮಾಜದಲ್ಲಿ. ಮುಸಲ್ಮಾನರ ಆಸ್ತಿ ಕಟ್ಟಿದ್ದಾರೆ, ಕ್ರಿಶ್ಚಿಯನ್ರು ತಗೊಂಡಿದ್ದಾರೆ, ಅದರಲ್ಲಿ ಬೇರೆ ಹಿಂದೂಗಳು ತಗೊಂಡಿದ್ದಾರೆ, ಎಲ್ಲರೂ ಕಳ್ತನ ಮಾಡಿ. ಅದಂದ್ರೆ ಆ ಧರ್ಮದವರಲ್ಲ, ಆ ಧರ್ಮದಲ್ಲಿ ಕುತ್ಕೊಂಡಿರುವಂತ ಬಲಾಢ್ಯರು, ಹನುಮಂತರು, ಭೂಗಳು ಅಲ್ಲನ ಮೇಲೆ ಪ್ರಮಾಣ ಮಾಡಿ ಈ ಆಸ್ತಿಯನ್ನು ಅವರು ಸಮಾಜಕ್ಕೆ ಕೊಡ್ತಾರೆ. ಆದ್ರೆ ಈ ಸಮಾಜದಲ್ಲಿ ಅಲ್ಲನ ಹೆಸರನ್ನು ಹೇಳುವವರು ಸೇರಿದಂತೆ, ಅಲ್ಲನನ್ನ ವಿರೋಧ ಮಾಡುವವರು ಸೇರಿದಂತೆ ಈ ಅಲ್ಲನ ಆಸ್ತಿಯನ್ನು ಕಳ್ತನ ಮಾಡಿದರು. ಸಿದ್ದರಾಮಯ್ಯ ಇಲ್ಲಿ ಆದೇಶ ಮಾಡಿದ್ದಕ್ಕೆ ಹೋಗಿ ಅವ್ರು ಕೊಡೋದು, ಮನೆಯಲ್ಲೂ ಕೊಡೋದು, 70 ಕುಟುಂಬಗಳು ಕೊಡೋದು ಹೊಡೆದ್ರಲ್ಲ. ಅಲ್ಲಿಗೆ ಸಿಟಿ ರವಿ ಹೋಗಿ ಇದು ತೋರಿಸ್ತೀವಿ ನೋಡಿ, ಇನ್ಮೇಲೆ ಈ ತರ ಮಾಡ್ತೀವಿ ಅಂದ್ರು. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ ಒದೆ ತಿಂದು ಅಮಾಯಕ ಮುಸಲ್ಮಾನರ ಪರವಾಗಿ ನಿಲ್ಲೋದಕ್ಕೂ ತಾಕತ್ತಿಲ್ಲ. ಆ ತರ ತುಂಬಿ ಮಾಡಿ ಗಲಾಟೆ ಮಾಡಿ ಬಂದ್ರಲ್ಲ, ಅವ್ರನ್ನ ಸಮರ್ಥಿಸ್ಕೊಂಡಂತಹ ಸಿಟಿ ರವಿ ಮೇಲೆ ಒಂದು FIR ಹಾಕಕ್ಕೆ ತಾಕತ್ತಿಲ್ಲ. ಆದ್ರೂ ಮುಸಲ್ಮಾನರು ಕಾಂಗ್ರೆಸ್ ನಮ್ದು ಅಂತಾರೆ, ಮುಸಲ್ಮಾನರು ನನ್ನೂರು ಅಂತ ಸಿದ್ದರಾಮಯ್ಯ ಅಂತಾರೆ. ಒಬ್ರಿಗೊಬ್ರು ತಲೆ ಇಲ್ವಾ ಅಂತ ನೋಡಿ, ಎಂತ ಮೋಸ. ಪುಟಾಣಿ ಜಾತಿಗಳು ಈ ಸಮಾಜದಲ್ಲಿ ಮೀಸಲಾತಿನ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತ ಜಾತಿಗಳು, ಭೂಮಿ ಆದ್ರೆ ಪಾಣಿ ಅವ್ರ ಅಪ್ಪ ಅಮ್ಮ ನೋಡೇ ಇಲ್ಲ ಅಂತಂತ ಸಣ್ಣ ಸಣ್ಣ ಜಾತಿಗಳು ನೂರಾರು ಜಾತಿಗಳಿದಾವೆ. ಅವರೆಲ್ಲರಿಗೂ ಕೂಡ ಬಜೆಟ್ ಅಲ್ಲಿ ಚೂರು ದುಡ್ಡು ಕೊಟ್ಟು ಅವ್ರಿಗೆ ಕಾಲೇಜ್ ಸೇರಿಸುವಂತದ್ದು, ಸ್ಕೂಲ್ ಸೇರಿಸೋದು, ಹಾಸ್ಟೆಲ್ ಕೊಡುವಂಥದ್ದು, ಉದ್ಯೋಗ ಮಾಡುವಂಥದ್ದು ಸಣ್ಣ ಸಣ್ಣ ಪುಟಾಣಿ ಜಾತಿಗಳು ಪಾಪದವರು. ಅವ್ರು ಇಲ್ಲಿವರೆಗೂ ಕೂಡ ಏನು ಬಸ್ಸಿನ ಮುಖ ನೋಡಿಲ್ಲ, ಕರೆಂಟ್ ಮುಖ ನೋಡಿಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆತರ ಬಿಕಾರಿ ಸ್ಥಿತಿಯಲ್ಲಿ ಬದುಕಿರುವಂತ ಸಮುದಾಯಗಳಿದಾವೆ. ಅವ್ರಿಗೆಲ್ರಿಗೂ ಕೂಡ ಅವಕಾಶ ಮಾಡ್ಕೊಳಂತ ಕಾಂತರಾಜ್ ಆಯೋಗದ ವರದಿನ ಜಾರಿಗೊಳಿಸಿ. ಹಿಂದುಳಿದ ವರ್ಗಗಳು ಅಂತಂದ್ರೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡುದು. ಹಿಂದುಳಿದ ವರ್ಗ ಅಂದ್ರೆ ಒಲೆ ಮಾದಿಗರು ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಹಿಂದುಳಿದವರೆ 3B ನಲ್ಲಿ ಬರ್ತಾರೆ, ಲಿಂಗಾಯತರು ಹಿಂದುಳಿದ ವರ್ಗನೆ 3B ನಲ್ಲಿ ಬರ್ತಾರೆ, ಕುರುಬರು ಯಾರು ಹಿಂದುಳಿದವ್ರೆ, ತಿಗಂಡ್ರು ಯಾರು ಹಿಂದುಳಿದವ್ರೆ, ಕುಂಚಿಟಿಗರು ಯಾರು ಹಿಂದುಳಿದ ವರ್ಗದವ್ರೆ, ಬ್ರಾಹ್ಮಣ, ಬನಿಯ, ವೈಶ್ಯ ಈ 3 ಜನ ಬಿಟ್ರೆ ಮಿಕ್ದವರೆಲ್ಲ ಹಿಂದುಳಿದ ವರ್ಗದವ್ರೆ. ಇವ್ರಿಗೆ 27% ರಿಸರ್ವೇಶನ್ ಇದೆ. ಆದ್ರೆ ಆ ಶೂದ್ರ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ನಾನು ಮೀಸಲಾತಿಯ ಫಲಾನುಭವ ಅಂತ ವಿಚಾರ. ಅವ್ರಿಗೆ ಜನಸಂಖ್ಯೆ ಜಾಸ್ತಿ ಇದೆ, ಹಿಂದುಳಿದ ವರ್ಗದ್ದು 40% ಜನಸಂಖ್ಯೆ ಇದೆ ಅವ್ರಿಗೆ. ಆದ್ರೆ ಅವ್ರಿಗೆ ರಿಸರ್ವೇಶನ್ ಕೊಡೋದು 27%. ಇದು ಕೇಳ್ತಂತ ಪೊಲೀಸ್ನವರು ಅರ್ಥ ಮಾಡ್ಕೋಬೇಕು. ಹಿಂದುಳಿದ ವರ್ಗಗಳ ಪಾಪ್ಯುಲೇಷನ್ 40-50ವರೆಗೂ ಇದೆ, ಆದ್ರೆ ಅವರು ಕೊಟ್ಟಿರುವಂತ ರಿಸರ್ವೇಶನ್ 27%. ಆದ್ರೆ ಈ ದೇಶದಲ್ಲಿ ಬ್ರಾಹ್ಮಣರ ಪಾಪ್ಯುಲೇಷನ್ 2%. ಅವ್ರಿಗೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಡಿನಲ್ಲಿ 10% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅವ್ರ ಪರ್ಸೆಂಟೇಜ್ ಇರೋದೇ 2, ಅವ್ರು ಇರೋದು 2, ಅವ್ರಿಗೆ 10 ಇಡ್ಲಿ ಕೊಟ್ಟಿದ್ದಾರೆ. ಅವರು ತಿಂದು ಸಾಕಾಗಿ ತನ್ನ ಮಕ್ಕಳಿಗೂ ಕೂಡಿಟ್ಕೋಬಹುದು ಅಷ್ಟು ರಿಸರ್ವೇಶನ್ ಅವ್ರಿಗೆ. ನೀವು ಹಿಂದುಳಿದ ವರ್ಗದವ್ರು ಏನಿದ್ದೀರಲ್ಲ, ನೀವು 50 ಜನ ಇದ್ದೀರಿ, 27 ಇಡ್ಲಿ ಕೊಟ್ಟಿದ್ದಾರೆ. ಅರ್ಧ ತಿಂದ್ರು ಸಾಲಲ್ಲ. ನಾವು 23% ಇದೀವಿ ದಲಿತರು, ನಮಗೆ 15% ಕೊಟ್ಟಿದ್ದಾರೆ. ಮುಸಲ್ಮಾನರು 17% ಇದ್ದಾರೆ, ಅವ್ರಿಗೆ 4% ಕೊಟ್ಟಿದ್ರು, ಕಿತ್ಕೊಂಡ್ಬಿಟ್ರು ವಾಪಸ್. ಈ ಸಾಮಾಜಿಕ ನ್ಯಾಯ ಅಂತ ಯಾವ ಸಾಧ್ಯ ಇದೆಯಾ? ಸಾಮಾಜಿಕ ನ್ಯಾಯದ ಅಭಿನವ ದೇವರಾಜ ಅರಸ್ ಸಮಾಜದ ನಿರ್ಮಾಣದ ಕನಸನ್ನ ಹೊತ್ತಂತಹ ಸಿದ್ದರಾಮಯ್ಯ ಇದು ಸಾಮಾಜಿಕ ನ್ಯಾಯ ಅಂತ ಕರೀತಾರೇನ್ರಿ? ನೀವು ಹೊಟ್ಟೆಗೆ ಅನ್ನ ತಿಂದು ರಾತ್ರಿ ಹೊತ್ತು ಕಣ್ತುಂಬಿ ನಿದ್ದೆ ಮಾಡಕ್ಕಾಗತ್ತಾ? ನಿಮ್ಮ ಆತ್ಮಸಾಕ್ಷಿ ಅನ್ನೋದನ್ನು ನಿಮ್ಮನ್ನ ಚುಚ್ಚದಿಲ್ವಾ? ಇಂತಿಂತ ಬಿರುದುಗಳು ನನಗೆ ಕೊಟ್ಟವ್ರೆ, ಆ ಬಿರುದನ್ನ ಉಳಿಸ್ಕೊಳಕಾದ್ರೂ ಕೂಡ ನಾನೊಬ್ಬ ಮನುಷ್ಯನ ಮಾಡ್ಬೇಕು, ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ. ಮಾಡಿದ್ದಾರೆ ಯಾವತ್ತ ಸಿದ್ದರಾಮಯ್ಯ? ಸುಳ್ಳು, ಬರೀ ಸುಳ್ಳು. ಪರಿಶಿಷ್ಟ ಜಾತಿಗಳ ನಾನು ಮೀಸಲಾತಿ ಪರವಾಗಿ ಇದ್ದೀನ್ರಿ, ನಿಮ್ಮ ಪರವಾಗಿ ಇದ್ದೀನಿ ಅಂತ ಕಟ್ಕೊಂಡ್ರೆ ನಾನು ಹೊಟ್ಟೆ ತುಂಬಲ್ಲಪ್ಪ. ಆರ್ಡರ್ ಮಾಡು, ಜಾರಿ ತಗೊಂಬ. ನೋಡ್ರಿ, ಮುಸಲ್ಮಾನ ಪರವಾಗಿ ನಾನು ಯಾವತ್ತೂ ಇದ್ದೀನ್ರಿ, ನಿನ್ನ ಪರವಾಗಿರೋದು ಕಟ್ಕೊಂಡು ನನಗೇನ್ ಸಾಯ್ಬೇಕಪ್ಪ. 40% ನಾನು ಹಿಂದುಳಿದ ವರ್ಗಗಳ ಪರವಾಗಿ ಇದ್ದೀನಿ ಕಣ್ರಿ. ಅವ್ರು ಇರೋ 27% ಜನಸಂಖ್ಯೆ ಪ್ರಕಾರ 40% ಹೆಚ್ಚು ಮಾಡ್ರಿ. ಸಂವಿಧಾನದ ನೈಟ್ ಶೆಡ್ಯೂಲ್ಗೆ ತಿದ್ದುಪಡಿ ತಗೊಂಬರ್ರಿ. ನಮ್ಮ ಕರ್ನಾಟಕದ ಪಕ್ಕದಲ್ಲಿರುವಂತಹ ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ತರಬಹುದಾದ್ರೆ ಆದೇಶಕ್ಕೆ ಸಪರೇಟ್, ಆ ರಾಜ್ಯಕ್ಕೆ 2% 10% ಕೊಡ್ಬೋದಾದ್ರೆ
27% ಹಿಂದುಳಿದವರಿಗೆ, ಅಲ್ಲ ಸಾರಿ 40% ಅಂತ ಇರುವ ಹಿಂದುಳಿದ ವರ್ಗಗಳಿಗೆ 27% ರಿಸರ್ವೇಶನ್ ಯಾಕೆ ಕೊಡಿ? ಅವ್ರಿಗೆ 10%. 2% ಇರೋ ಜನ 90% ಭೂಮಿ ಇಟ್ಕೊಂಡಿದ್ದಾರೆ, 2% ಇರೋ ಜನ 100% ಆತ್ಮಗಳನ್ನ ಇಟ್ಕೊಂಡಿದ್ದಾರೆ, 2% ಇರೋ ಜನ 95% ಇಂಡಸ್ಟ್ರಿಗಳು ಇಟ್ಕೊಂಡಿದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳು ಇಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟಿದ್ದೀವಿ ಒಬ್ಬೊಬ್ಬ ವ್ಯಕ್ತಿ. ನಾವು ನೀವೇನ್ ಕಟ್ಟಿದೀವಿ? 30-40 ಸೈಟ್ ಇಲ್ಲ ನಮಗೆ ಗತಿ. ಆಶ್ರಯ ಯೋಜನೆ ಕೊಡ್ತಾ ಇದ್ರು, ಗ್ಯಾರಂಟಿ ಯೋಜನೆ ದುಡ್ಡಿಲ್ಲ, ಇವತ್ತು ಮನೆ ಇಲ್ಲ. ಬಸವ ಯೋಜನೆ ಮನೆ ಕೊಡ್ತಾ ಇದ್ರು, ಗ್ಯಾರಂಟಿ ಯೋಜನೆ ದುಡ್ಡು ಹಾಕ್ತಾ ಇದೀವಿ, ಇವತ್ತು ದುಡ್ಡಿಲ್ಲ, ಮನೆ ಕಟ್ಟಕ್ಕೆ ದುಡ್ಡಿಲ್ಲ. ಹಿಂಗ್ ಮಾಡಿ ಈ ಸ್ಥಿತಿಲಿ ಇಟ್ಟಿದ್ದಾರೆ. ಹಾಗಾಗಿ ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೊಳಿಸುವಂತ ಹಕ್ಕನ್ನು ತಗೊಂಡು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಟು ಬಿ ರಿಸರ್ವೇಶನ್ ಹೆಚ್ಚಳ ಮಾಡಿ ಅಂತ ಇಲ್ಲಿ ಬಂದಿದ್ದೀವಿ. ವಕ್ಫ್ ಆಸ್ತಿಯನ್ನ ಕಾಪಾಡಿ, ಯಾರಪ್ಪನ ಮನೆ ಆಸ್ತಿ ಅಲ್ಲ ಅದು, ಈ ಸಮುದಾಯದ ಶ್ರೀಮಂತರು ದೇಣಿಗೆ ಆಗಿ ಕೊಟ್ಟಿರುವಂತಹ ಆಸ್ತಿ ಮುಸಲ್ಮಾನ್ ಸಮುದಾಯದ್ದು. ಅದನ್ನ ಭೂಗಳರು ಕಬಳಿಸಿದರೆ ಉಳಿಸ್ಕೊಡಿ, ನ್ಯಾಯಯುತವಾದ ಹಕ್ಕುಗಳನ್ನ ಇಟ್ಕೊಂಡು ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಇದಕ್ಕೆ 108 ಅಡೆತಡೆಗಳು. ಗೌರವಾನ್ವಿತ ಸ್ಥಾನದಲ್ಲಿರೋದನ್ನು ಅವ್ರ ಹೆಸರು ಹೇಳ್ತಾ ಇದ್ದೀನಿ, ಇನ್ಯಾರ ಹೆಸರು ನಾನು ಹೇಳಲ್ಲ. ಇವರೆಲ್ಲ ವಕ್ಫ್ ವಿಚಾರದಲ್ಲಿ ಬಹಳ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಸುಳ್ಳನ್ನ ಅವರು ಹಿಂದೂಗಳು ಅಂತ ಹೇಳ್ಕೊಂಡು ಸುಳ್ಳನ್ನು ಹೇಳ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಹಿಂದೂ ಆಗಿಯೇ ಅವ್ರಿಗೆ ಉತ್ತರ ಕೊಡ್ತೀನಿ. ನೀವು ಮುಸಲ್ಮಾನರಾಗ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ, ನಿಮ್ಮನ್ನು ಸಮರ್ಥನೆ ಮಾಡ್ಕೊತಾರೆ ಅಂತ ಅಂದ್ಬಿಡ್ತಾವ್ರು ಕಳ್ಳರು. ವಕ್ಫ್ ಅಂದ್ರೆ ದಾನ, ದೇಣಿಗೆ, ಕೊಡುಗೆ, ಹೌದಾ? ಅವ್ರು ಹೇಳ್ತಾ ಇದಾರೆ ಸರ್ಕಾರದ ಭೂಮಿಯನ್ನ ವಕ್ಫ್ ಮಂಡಳಿ ತಗೊಂಡ್ಬಿಟ್ಟು ಎಲ್ರಿಗೂ ಅನ್ಯಾಯ ಮಾಡ್ತಾರೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ನಾನು ಮತ್ತೆ ಕೇಳ್ತಾ ಇದ್ದೀನಿ, ವಕ್ಫ್ ಅಂದ್ರೆ ದಾನ, ದೇಣಿಗೆ, ಕೊಡುಗೆ, ಹೌದಾ? ಸರ್ಕಾರ ಸಂವಿಧಾನದತ್ತವಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಡೆಸ್ತಾ ಇರುವಂತ ಒಂದು ಸಂಸ್ಥೆ. ಈ ಸಂಸ್ಥೆಗೆ ದಾನ ಕೊಡೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ, ಕೊಡುಗೆ ಕೊಡೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ, ದೇಣಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಯಾಕೆ? ದಾನ ಕೊಡಬೇಕು ಅಂತಂದ್ರೆ ಅದು ನಮ್ಮ ಅಪ್ಪನ ಮನೆ ಆಸ್ತಿ ಆಗಿರ್ಬೇಕು. ಯಾರಿಗಾದ್ರೂ ಹಿಂಗೆ ದೇಣಿಗೆ ಕೊಡಬೇಕು ಅಂದ್ರೆ ಅದು ನಮ್ಮ ಅಪ್ಪನ ಮನೆ ಆಸ್ತಿ ಆಗಿರ್ಬೇಕು, ನಾನು ಸಂಪಾದನೆ ಮಾಡಿರ್ಬೇಕು. ಸೊ ದಾನ ಅನ್ನುವಂತಹ ಪದ, ವಕ್ಫ್ ಅನ್ನುವ ಪದ ದಾನವನ್ನೇ ಸೂಚನೆ ಮಾಡ್ತಾ ಇರುವಾಗ ಆ ವಕ್ಫ್ ಮಂಡಳಿಗೆ ಸರ್ಕಾರ ಭೂಮಿ ಕೊಡೋಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾವನು ಬೇಕಾದ್ರೂ ಕೂಡ ವಕ್ಫ್ ಬಗ್ಗೆ ಮಾತಾಡೋದು ನಾನು ಮುಂದೆ ಬಂದು ನಿಂತ್ಕೊಳ್ಳಿ, ದಾಖಲೆಗಳ ಸಮೇತ ಅವನ ಕೈಲಿ ತಾಕತ್ತಿದ್ರೆ ನಂತರ ಮಾತಾಡಲಿ. ನಾನು ಹೇಳ್ತೀನಿ, ಸರ್ಕಾರದ ಒಂದೇ ಒಂದು ಇಂಚು ಭೂಮಿ ಕೂಡ ವಕ್ಫ್ ಮಂಡಳಿಯ ಹೆಸರಿನಲ್ಲಿ ಯಾವತ್ತಿಗೂ ಕೊಟ್ಟಿಲ್ಲ. ಈ ದೇಶದಲ್ಲಿ ಆ ವಕ್ಫ್ ಸಿಸ್ಟಮ್ ಯಾವಾಗ ಪ್ರಾರಂಭ ಆಯ್ತು, ಅಥವಾ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಾರಂಭ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ದಾಖಲೆಗಳನ್ನ ಪರಿಶೀಲನೆ ವರ್ಷಗಳಿಂದ ಬಿಜೆಪಿ ಆಡಳಿತ ಮಾಡಿದಾಗ, ಕಾಂಗ್ರೆಸ್ ಆಡಳಿತ ಮಾಡಿದಾಗ, ಜೆಡಿಎಸ್ ಆಡಳಿತ ಮಾಡಿದಾಗ, ಕಾಂಗ್ರೆಸ್ ಅಂಡ್ ಜೆಡಿಎಸ್ ಇಬ್ರು ಸೇರ್ಕೊಂಡು ಆಡಳಿತ ಮಾಡಿದಾಗ, ಜೆಡಿಎಸ್ ಅಂಡ್ ಬಿಜೆಪಿ ಸೇರ್ಕೊಂಡು ಆಡಳಿತ ಮಾಡಿದಾಗ, ಈ ಕಾಂಗ್ರೆಸ್ ಆಗಿರುವಾಗ ಎಲ್ಲಾ ಸಂದರ್ಭದಲ್ಲೂ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಪ್ರಕರಣ ನಡೀತಾನೇ ಇದೆ. ಇದು ನಿನ್ನೆ ಹುಟ್ಟಿರೋ ಸಮಸ್ಯೆ ಅಲ್ಲ. ಯಾವುದೇ ಒಬ್ಬ ಬಡಪಾಯಿ ಮುಸಲ್ಮಾನ ಹೋಗಿ ಸರ್ಕಾರಕ್ಕೆ ಇವರು ರೈತರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಆ ಬುಕ್ಕಿತ್ಕೊಳ್ಳಿ ಅಂತ ಕೇಳಲಿಲ್ಲ. ಏನ್ ಕೇಳಿದ್ರು? ನ್ಯಾಯಬದ್ಧವಾಗಿ ವಕ್ಫ್ ಆಗಿರುವಂತಹ ಆಸ್ತಿಗಳನ್ನ ಕೆಲವು ಬಲಾಢ್ಯರು, ಹಣವಂತರು, ಭೂಗಳ್ರು, ರಾಜಕಾರಣಿಗಳು ಕಬಳಿಸಿದ್ದಾರೆ. ಹಾಗೆ ಕಬಳಿಸಿರುವಂತಹ ಭೂಮಿಯ ಒಟ್ಟು ಮೊತ್ತ ಪ್ರಮಾಣ 17,000 ಎಕರೆ ಭೂಮಿ. ಈ 17,000 ಎಕರೆ ಭೂಮಿಯನ್ನ ಕಬಳಿಸಿರುವಂತಹ ಹಣವಂತರು, ಬಲಾಢ್ಯರು, ಭೂಗಳ್ರು ಯಾರು ಅಂತಂದ್ರೆ ಅದರಲ್ಲಿ ಮುಸಲ್ಮಾನ ಸಮುದಾಯದ MLAಗಳು ಇದ್ದಾರೆ. ಮೊದಲು ಅಲ್ಲೇ ಹೇಳ್ಬಿಡ್ಬೇಕು, ನಾನು ಬೆಂಗಳೂರು ಬನ್ನಿ, ನಾನು ತೋರಿಸ್ತೀನಿ. ಮುಸಲ್ಮಾನ ಸಮುದಾಯದ MLAಗಳು ವಕ್ಫ್ ಆಸ್ತಿಯನ್ನ ಕಳ್ಳತನ ಮಾಡಿದ್ದಾರೆ. ಅಂತವ್ರನ್ನ ನೀವು MLAಗಳ ಆಯ್ಕೆ ಮಾಡಿದಿರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲೇ, ಅವ್ರ ಸಮುದಾಯದಲ್ಲೇ, ಅವ್ರ ಕುಟುಂಬದಲ್ಲೇ, ಅವ್ರ ಸಂಬಂಧಿಕರಲ್ಲೇ ಈ ವಕ್ಫ್ ಆಸ್ತಿಯನ್ನ ಕಳ್ಳತನ ಮಾಡಿರುವಂತ ಕಳ್ಳರಿದ್ದಾರೆ. ಅನ್ವರ್ ಮಾಡಿಪಾಡಿ ತಮ್ಮ ಏನು ರಿಪೋರ್ಟ್ ನ ಮೂಲಕ ಯಾವ್ಯಾವ ರಾಜಕಾರಣಿ, ಯಾವನ್ಯಾವನ್ ಭೂಗಳ್ಳ, ಯಾವ್ಯಾವನು ಹಣವಂತ, ಯಾವನ್ಯಾವನ್ ದಗಾಕೋರ ಎಷ್ಟೆಷ್ಟು ಭೂಮಿಯನ್ನ ಕದ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಎಲ್ಲರೂ ಕದ್ದಿದ್ದಾರೆ. ಮುಸಲ್ಮಾನರು ಬಿಟ್ಟಿ ಬಿದ್ದಾರೆ. ಈ ಸಮಾಜದಲ್ಲಿ ಮುಸಲ್ಮಾನರ ಆಸ್ತಿ ಕದ್ದಿದ್ದಾರೆ, ಕ್ರಿಶ್ಚಿಯನ್ರು ತಗೊಂಡಿದ್ದಾರೆ, ಅದರಲ್ಲಿ ಬೇರೆ ಹಿಂದೂಗಳು ತಗೊಂಡಿದ್ದಾರೆ. ಎಲ್ಲರೂ ಕಳ್ಳತನ ಮಾಡಿ, ಅದಂದ್ರೆ ಆ ಧರ್ಮದವರಲ್ಲ, ಆ ಧರ್ಮದಲ್ಲಿ ಕುರ್ಸ್ಕೊಂಡಿರುವಂತ ಬಲಾಢ್ಯರು, ಹನುಮಂತರು, ಭೂಗಳ್ರು, ಅನಾಚಾರಿಗಳು. ಈಗ ಇವರಿಗೆ ಎಂತ ಪಾಪ ಸುತ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ, ವಕ್ಫ್ ಮಾಡುವಂತವ್ರು ಯಾರು? ಹಣವಂತರು, ಮುಸಲ್ಮಾನ ಸಮುದಾಯದಲ್ಲೇ ಇರಬಹುದಾದಂತಹ ಹಣವಂತರು, ಸ್ಥಿತಿವಂತರು, ಭೂ ಮಾಲೀಕರು, ಅಪಾರವಾದಂತಹ ಆಸ್ತಿ ಪಾಸ್ತಿ ಇರುವಂತವ್ರು. ನಾನೇನ್ ಸಾಯವಾಗ ಓದ್ಕೊಂಡು ಹೋಗ್ತೀನ ಇಲ್ವಲ್ಲ, ಹಾಗಾಗಿ ನನ್ನ
ಸಮುದಾಯದ ಅಥವಾ ನನ್ನ ಸಮಾಜದ ಜನರಿಗೆ ಒಂದಿಷ್ಟು ಸಹಾಯ ಆಗ್ಲಿ ಅಂತ ತನ್ನ ದುಡಿಮೆಯ ಫಲ ಅಥವಾ ತನ್ನ ತಂದೆ ತಾಯಿದಿರು ಬಿಟ್ಟೋದಂತ ಫಲವನ್ನ ಆ ಸಮುದಾಯದ ಹೆಣ್ಣು ಮಕ್ಳಿಗೋ ಗಂಡು ಮಕ್ಳಿಗೋ ವಿದ್ಯಾರ್ಥಿಗಳಿಗೋ ಅಥವಾ ನಿರುದ್ಯೋಗಿಗಳಿಗೋ ಉದ್ಯೋಗ ಮಾಡೋದಕ್ಕೋ ಮದುವೆ ಆಗೋರ್ಗೋ ಸಹಾಯ ಆಗ್ಲಿ ಅಂತ ಈ ಆಸ್ತಿಯನ್ನ ಅವ್ರ ಹೆಸರಿಗೆ ಕೊಡ್ತಾರೆ. ವಕ್ಫ್ ಹೆಸರಿನಲ್ಲಿ ಕೊಡುವಾಗ ಅವ್ರು ಯೋಚನೆ ಮಾಡೋದು ಅಲ್ಲ, ನಾನು ಇದನ್ನ ಇವ್ರು ಕೊಡ್ತಾ ಇದ್ದೀನಿ, ನನಗೆ ಅಟ್ಲೀಸ್ಟ್ ಕೊನೆ ಪಕ್ಷ ಸದ್ಗತಿಯನ್ನಾದ್ರೂ ಕೊಡ್ತಾನೆ, ನೆಮ್ಮದಿಯನ್ನ ಕೊಡ್ತಾನೆ, ಅಥವಾ ಮತ್ತಷ್ಟು ವಾಪಸ್ ನನಗೆ ಕೊಡ್ತಾನೆ. ಅಲ್ಲನ ಮೇಲೆ ಪ್ರಮಾಣ ಮಾಡಿ ಈ ಆಸ್ತಿಯನ್ನು ಅವರು ಸಮಾಜಕ್ಕೆ ಕೊಡ್ತಾರೆ. ಆದ್ರೆ ಈ ಸಮಾಜದಲ್ಲಿ ಅಲ್ಲನ ಹೆಸರನ್ನು ಹೇಳುವವರು ಸೇರಿದಂತೆ ಅಲ್ಲನನ್ನ ವಿರೋಧ ಮಾಡುವವರು ಸೇರಿದಂತೆ ಈ ಅಲ್ಲನ ಆಸ್ತಿಯನ್ನ ಕಳ್ತನ ಮಾಡಿದ್ದಾರೆ. ಇವ್ರಿಗೆ ಬರಬಾರ್ದು ರೋಗ ಬಂದು ಸಾಯಲ್ವಾ? ಬರ್ತಾರ ಇಲ್ವಾ? ಅಂತ ಕಳ್ಳರನ್ನ ಹಿಡಿದು ನೀವು ಶಿಕ್ಷೆ ಕೊಡಿ, ಆ ಭೂಮಿ ಕಿತ್ಕೊಳ್ಳಿ ಅಂತ ಸರ್ಕಾರವನ್ನ ಕೇಳಿದ್ದು. ಯಾರು ಕೇಳಿದ್ದು? SDPI ಕೇಳ್ತಾ? SDPI ಸ್ಥಾಪನೆಯಾಗಿ 15 ವರ್ಷ ಆಯ್ತು. ಆದ್ರೆ ವಕ್ಫ್ ವಿಚಾರದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಿರೋದು ಯಾವತ್ತಿಂದ? 16 ವರ್ಷಗಳಿಂದ ಒತ್ತಾಯ ಮಾಡ್ತಾವ್ರೆ. ಆಯ್ತಲ್ಲ? ಇದನ್ನ ಕೊಡಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು? ಆಯ್ತು, ಒಂದು ಕಾಯ್ದೆ ಮಾಡೋಣ ಅಂದ್ರು. ಆದ್ರೆ ಕೆಲವು ಕೋಮುವಾದಿಗಳಿಗೆ ಕೋಪ ಬಂತು. ಹರಿಹರದ ಕಡಕೋಳ್ನಲ್ಲಿ 70 ಜನ ಮುಸಲ್ಮಾನರ ಕುಟುಂಬದ ಮೇಲೆ ದಾಳಿ ಮಾಡಿದ್ರು. ಅವ್ರೇನಾದ್ರು ವಕ್ಫಾಸ್ತಿಗೆ ನೋಟಿಸ್ ಕೊಡ್ಸಿದ್ರ? ಆ ಬಡಪಾಯಿ ಮುಸಲ್ಮಾನರು ಅವ್ರಿಗೆ ವಕ್ಫಾಸ್ತಿ ನನಗೆ ಬೇಕು ಅಂದ್ರೆ ಪ್ರತಿಭಟನೆ ಮಾಡಿದ್ರ? ಅವ್ರ ಪಾಡ್ಗೆ ಅವ್ರು ಕೂಲಿ ಕೆಲಸ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಮನೆಗೆ ಆರಾಮಾಗಿದ್ರು. ಸಿದ್ದರಾಮಯ್ಯನವ್ರು ಇಲ್ಲಿ ಆದೇಶ ಮಾಡಿದಕ್ಕೆ ಹೋಗಿ ಅವ್ರು ಕೊಡದು, ಮನೆಗೂ ಕೊಡದು, 70 ಕುಟುಂಬಗಳು ಕೊಡದು. ಹೊಡೆದ್ರಲ್ಲ, ಅಲ್ಲಿಗೆ CT ರವಿ ಹೋಗಿ ಇದು ತೋರಿಸ್ತೀವಿ ನೋಡಿ, ಇನ್ಮೇಲೆ ಈ ತರ ಮಾಡ್ತೀವಿ ಅಂದ್ರು. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ ಒದೆ ತಿಂದು ಅಮಾಯಕ ಮುಸಲ್ಮಾನರ ಪರವಾಗಿ ನಿಲ್ಲೋದಕ್ಕೂ ತಾಕತ್ತಿಲ್ಲ. ಆ ತರ ದೊಂಬಿ ಮಾಡಿ ಗಲಾಟೆ ಮಾಡಿ ಬಂದ್ರಲ್ಲ, ಅವ್ರನ್ನ ಸಮರ್ಥಿಸ್ಕೊಂಡಂತಹ CT ರವಿ ಮೇಲೆ ಒಂದು FIR ಹಾಕಕ್ಕೂ ತಾಕತ್ತಿಲ್ಲ. ಆದ್ರೂ ಮುಸಲ್ಮಾನರು ಕಾಂಗ್ರೆಸ್ ನಮ್ದು ಅಂತಾರೆ, ಮುಸಲ್ಮಾನರೆಲ್ಲ ನನ್ನವರು ಅಂತ ಸಿದ್ದರಾಮಯ್ಯ ಅಂತಾರೆ. ನೀವು ಒಬ್ರಿಗೊಬ್ರಿಗೆ ತಲೆ ಇಲ್ವಾ ಅಂತ ನೋಡಿ, ಎಂತ ಮೋಸ. ಕೊನೆಗೆ DC ಗಳ ಮೂಲಕ ಏನು ಈ IT ಸೆಲ್, BJPಯ IT ಸೆಲ್ ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯ ನಿಂತ್ಬಿಟ್ಟಿದ್ದಾರೆ. ಸರ್ಕಾರಿ ಭೂಮಿನೆಲ್ಲ ವಕ್ಫು ಏನು ಮುಸಲ್ಮಾನರು ಕೊಟ್ಬಿಡ್ತಾ ಇದ್ದಾರೆ ಅಂತ ಏನ್ ಬಡ್ಕೊಂಡ್ರಲ್ಲ, ಅದಕ್ಕೆ ಎದ್ರಕೊಂಡ್ಬಿಟ್ರು. ಮತ್ತೆ ಯೂಟರ್ನ್ DC ಗಳಿಗೆ ಆದೇಶ ಮಾಡಿದ್ರು, ಯಾವುದೇ ರೈತರಿಗೆ ವಕ್ಫ್ ಆಸ್ತಿಯನ್ನು ಹಿಂದಿರಿಸಿ ಅಂತ ನೋಟಿಸ್ ಅನ್ನ ಕೊಡಬಾರ್ದು ನೀವು ಅಂತ. ನಾನು ಹೇಳೋದು, ವಕ್ಫ್ ಆಸ್ತಿ ಯಾರಪ್ಪಂದಲ್ಲ ಅಂತ ನಾನು ಹೇಳಿದ್ಮೇಲೆ, ನಿಮ್ಮ ಕಾನೂನಿನ ಪ್ರಜ್ಞೆಯಲ್ಲೂ ಇದ್ದ ಮೇಲೆ ವಕ್ಫ್ ಆಸ್ತಿ ಸಂಬಂಧಪಟ್ಟ ನೋಟಿಸ್ ಮಾಡು ಅಥವಾ ಮಾಡಬೇಡ ಅನ್ನೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ, ನೀವು ಮುಖ್ಯಮಂತ್ರಿ, ನಿಮ್ಗೆ ಅಧಿಕಾರ ಇಲ್ಲ, ಕಾನೂನುಬದ್ಧವಾದ ಅಧಿಕಾರವೇ ಇಲ್ಲ. ಅವ್ರಿಗೆ ನಿಜವಾಗ್ಲೂ ಅಧಿಕಾರ ಇಲ್ಲ, ಕಾನೂನುಬದ್ಧವಾದ ಅಧಿಕಾರ ಇಲ್ಲ. ಕಾನೂನನ್ನ ವೈಲೇಷನ್ ಮಾಡಿ ಆ ಅಧಿಕಾರವನ್ನು ಬಳಸಿದ್ದಾರೆ. ಇದನ್ನ ನಾನು ವಿಧಾನಸಭೆಯಲ್ಲಿ ಮಾತಾಡ್ಬೇಕಿತ್ತಲ್ವಾ? ನೋಡಿ, ಇಲ್ಲಿ ಮಾತಾಡಿಸ್ತಾ ಇದ್ದೀರಾ. ಇಲ್ಲಿ ಬರ್ತಾರ ಸಿದ್ದರಾಮಯ್ಯ? ಚಾಲೆಂಜ್ ಮಾಡಿ ಹೇಳ್ತೀನಿ, ಕರ್ಕೊಂಬರ್ರಿ, ಒಂದೇ ಒಂದು ನಿಮಿಷ ಇಲ್ಲಿ ಕರ್ಕೊಂಬರ್ರಿ ನೋಡೋಣ. ನಾನು ಕೇಳೋ 3-4 ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಅವ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿನೇ ಸರಿ. ಇಲ್ತಾ ಅಂತಂದ್ರೆ ಹೇಳಿ ಸರ್ಕಾರವನ್ನ ನಡೆಸ್ತಾ ಇರುವಂತ ರಣೇಡಿ ಅಂತ ಅನ್ಸ್ಕೊಂತಾರೆ ಅವರು. ಸೊ ಇಂಥ 17,000 ಎಕರೆ ಹಿಂಗೆ ಕಳ್ತನ ಮಾಡಿದಾರೆ, ಅದನ್ನ ಬಿಡಿಸ್ಕೊಳ್ಳೋಕೆ ಆ ಸಮುದಾಯಕ್ಕೆ ವಾಪಸ್ ಕೊಡಿ. ಬಡಪಾಯಿ ಸಮುದಾಯ, ಈ BJP ಹೇಳ್ತಾರಲ್ಲ ಪಂಚರ್ ಹಾಕೋರು, ಗುಜರಿ ಆಯೋರು ಅಂತ. ಹೌದಪ್ಪ, ಅಂತ ಬಡತನದಲ್ಲೇ ಬದುಕ್ತಾ ಇರೋದು. ಅವ್ರ ಆಸ್ತಿನ ಯಾಕ್ರಯ್ಯ ಕಳ್ತನ ಮಾಡ್ತೀರಾ ನೀವು ಭಿಕಾರಿಗಳು ಅಂತ ಕೇಳ್ಬೇಕಲ್ಲ ಅವ್ರು. ನಾವು ಆ ಪಂಚರ್ ಹಾಕೋರು ಆಸ್ತಿನ ಯಾಕೆ ಕಳ್ತನ ಮಾಡ್ತೀರಿ ಅದನ್ನ ಕೇಳ್ಬೇಕಾಗಿದೆ. 2% ಇರೋ ಜನ 90% ಭೂಮಿ ಇಟ್ಕೊಂಡಿದ್ದಾರೆ, 2% ಇರೋ ಜನ 100% ಆತ್ಮಹತ್ಯೆ ಇಟ್ಕೊಂಡಿದ್ದಾರೆ, 2% ಇರೋ ಜನ 95% ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ, ಎಷ್ಟು ಜನ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ನಾವು ನೀವೇನ್ ಕಟ್ಟಿದ್ದೀವಿ, 30-40 ಸೈಟ್ ಇಲ್ಲ ನಮ್ಮ ಗತಿ. ಮುಸಲ್ಮಾನರು ಬಿಟ್ಟಿದ್ದಾರೆ ಈ ಸಮಾಜದಲ್ಲಿ. ಮುಸಲ್ಮಾನರ ಆಸ್ತಿ ಕಟ್ಟಿದ್ದಾರೆ, ಕ್ರಿಶ್ಚಿಯನ್ರು ತಗೊಂಡಿದ್ದಾರೆ, ಅದರಲ್ಲಿ ಬೇರೆ ಹಿಂದೂಗಳು ತಗೊಂಡಿದ್ದಾರೆ, ಎಲ್ಲರೂ ಕಳ್ತನ ಮಾಡಿ. ಅದಂದ್ರೆ ಆ ಧರ್ಮದವರಲ್ಲ, ಆ ಧರ್ಮದಲ್ಲಿ ಕುತ್ಕೊಂಡಿರುವಂತ ಬಲಾಢ್ಯರು, ಹನುಮಂತರು, ಭೂಗಳು ಅಲ್ಲನ ಮೇಲೆ ಪ್ರಮಾಣ ಮಾಡಿ ಈ ಆಸ್ತಿಯನ್ನು ಅವರು ಸಮಾಜಕ್ಕೆ ಕೊಡ್ತಾರೆ. ಆದ್ರೆ ಈ ಸಮಾಜದಲ್ಲಿ ಅಲ್ಲನ ಹೆಸರನ್ನು ಹೇಳುವವರು ಸೇರಿದಂತೆ ಅಲ್ಲನನ್ನ ವಿರೋಧ ಮಾಡುವವರು ಸೇರಿದಂತೆ ಈ ಅಲ್ಲನ ಆಸ್ತಿಯನ್ನು ಕಳ್ತನ ಮಾಡಿದರು. ಸಿದ್ದರಾಮಯ್ಯ ಇಲ್ಲಿ ಆದೇಶ ಮಾಡಿದಕ್ಕೆ ಹೋಗಿ ಅವ್ರು ಕೊಡೋದು, ಮನೆಗೂ ಕೊಡೋದು, 70 ಕುಟುಂಬಗಳು ಕೊಡೋದು. ಹೊಡೆದ್ರಲ್ಲ, ಅಲ್ಲಿಗೆ CT ರವಿ ಹೋಗಿ ಇದು ತೋರಿಸ್ತೀವಿ ನೋಡಿ, ಇನ್ಮೇಲೆ ಈ ತರ ಮಾಡ್ತೀವಿ ಅಂದ್ರು. ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ ಒದೆ ತಿಂದು ಅಮಾಯಕ ಮುಸಲ್ಮಾನರ ಪರವಾಗಿ ನಿಲ್ಲೋದಕ್ಕೂ ತಾಕತ್ತಿಲ್ಲ. ಆ ತರ ದೊಂಬಿ ಮಾಡಿ ಗಲಾಟೆ ಮಾಡಿ ಬಂದ್ರಲ್ಲ, ಅವ್ರನ್ನ ಸಮರ್ಥಿಸ್ಕೊಂಡಂತಹ CT ರವಿ ಮೇಲೆ ಒಂದು FIR ಹಾಕಕ್ಕೂ ತಾಕತ್ತಿಲ್ಲ.
ಆದ್ರೂ ಮುಸಲ್ಮಾನರು ಕಾಂಗ್ರೆಸ್ ನಮ್ದು ಅಂತಾರೆ, ಮುಸಲ್ಮಾನರು ನನ್ನೂರು ಅಂತ ಸಿದ್ದರಾಮಯ್ಯ ಅಂತಾರೆ. ಒಬ್ರಿಗೊಬ್ರು ತಲೆ ಇಲ್ವಾ ಅಂತ ನೋಡಿ ಎಂತ ಮೋಸ.